ಕಮಲೇತಿ ಶಿಲಾಖ್ಯಸ್ಮಿನ್ ಬ್ರಹ್ಮಾಣಿ ಲಿಂಗರೂಪಿಣಿ ಭಜತಾಂ ಭಕ್ತಿಯುಕ್ತಾನಾಂ ಸರ್ವಾಭೀಷ್ಟಪ್ರದಾಯಿನಿ. ಓಂ ಶ್ರೀ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿ ನಮಃ. ಜಗತ್ತಿಗೆ ಏಕೈಕ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅಂದರೆ ಕಮಲಶಿಲೆ ಮಾತ್ರ. ನಾನು ಸಚ್ಚಿದಾನಂದ ಛಾತ್ರ ಅನುವಂಶಿಕ ಮೆರವಣಿಗೆ ಟ್ರಸ್ಟಿ. ದುರ್ಗಾ ಪರಮೇಶ್ವರಿಯ ಒಂದು ಸಂದೇಶ ನಮ್ಮ ಪ್ರದಕ್ಷಿಣ ಒಂದು ವೀಕ್ಷಕರಿಗೆ ನೀಡ್ತೀರಾ? ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಶ್ರೀ ಕ್ಷೇತ್ರ ಕಮಲಶಿಲೆ ಇಲ್ಲಿ ಬಂದಿದ್ದೇವೆ. ಇದೊಂದು ತುಂಬಾ ಪುಣ್ಯಕ್ಷೇತ್ರ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ಒಂದು ಕ್ಷೇತ್ರ. ಇಲ್ಲಿನ ಒಂದು ಆನುವಂಶಿಕ ಅರ್ಚಕರಾದಂತಹ ಶ್ರೀಧರ ಅಡಿಗರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಕೆಲವೊಂದಷ್ಟು ಪ್ರಶ್ನೆಗಳು ಕೇಳುವುದಿದೆ, ಬನ್ನಿ ಅವರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಶ್ರೀಧರ ಅಡಿ. ನಮಸ್ಕಾರ. ಈಗ ನಮ್ಮ ದೇಶದಲ್ಲಿ ತುಂಬ ದುರ್ಗಾ ಪರಮೇಶ್ವರಿ ದೇವಿಯ ಒಂದು ದೇವಸ್ಥಾನಗಳು ಇದೆ. ಇದೆಲ್ಲಕ್ಕೂ ಮಿಗಿಲಾಗಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಕಮಲಶಿಲೆ ಇದು ಹೇಗೆ ವಿಭಿನ್ನ ಹಾಗೂ ಇಲ್ಲಿನ ಒಂದು ಸ್ಥಳ ಪುರಾಣದ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತೀರಾ? ಕಮಲೇತಿ ಶಿಲಾಖ್ಯಸ್ಮಿನ್ ಬ್ರಹ್ಮಾಣಿ ಲಿಂಗರೂಪಿಣಿ ಭಜತಾಂ ಭಕ್ತಿಯುಕ್ತಾನಾಂ ಸರ್ವಾಭೀಷ್ಟಪ್ರದಾಯಿನಿ. ಓಂ ಶ್ರೀ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿ ನಮಃ. ಇದು ಅತ್ಯಂತ ಪವಿತ್ರವಾಗಿರತಕ್ಕಂತಹ ಪರಮ ಪಾವನವಾಗಿರ್ತಕ್ಕಂಥ ಕ್ಷೇತ್ರ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಹಿಂದೆ ರೈಕ್ವ ಅಂತ ಹೇಳುವಂಥ ಒಬ್ಬರು ಮಹಾಮುನಿಗಳು ಬ್ರಹ್ಮರ್ಷಿಗಳು ತಪಸ್ಸು ಮಾಡಿದಂಥ ಸ್ಥಳ ಇದು. ಅವರ ತಪೋಕ್ಷೇತ್ರ ಇದು. ಅನೇಕ ಸಹಸ್ರ ವರ್ಷಗಳ ಕಾಲ ತಾಯಿಯನ್ನು ಕುರಿತು ತಪಸ್ಸು ಮಾಡಿದಂಥ ಕ್ಷೇತ್ರ ರೈಕ್ವಾಶ್ರಮ ಅಂತ ಹೇಳ್ತಾರೆ. ಇಲ್ಲಿ ಅವರ ಇದೊಂದು ವಿಶ್ವವಿದ್ಯಾನಿಲಯವೇ ಆಗಿತ್ತು. ಸಹಸ್ರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಅವರು ತಯಾರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂತ ಅಷ್ಟು ಮಹಾಮುನಿಗಳು. ಅವರ ತಪಸ್ಸಿಗೆ ಒಲಿದಂತಹ ತಾಯಿ ಇಲ್ಲಿ ವಿಶೇಷ ಅಂದರೆ ಒಂದನೇದಾಗಿ ತಾಯಿಯ ಲಿಂಗ, ಮತ್ತು ಇಲ್ಲಿ ಹರಿಯುವಂಥ ನದಿ ಕುಬ್ಜಾ ನದಿ, ಮತ್ತು ಮೇಲೊಂದು ಗುಹಾಲಯ ಇದೆ. ಅಲ್ಲಿಂದ ಒಂದು ತೀರ್ಥ ಹರಿದು ಬರ್ತದೆ, ಅದಕ್ಕೆ ನಾಗತೀರ್ಥ ಅಂತ ಹೇಳ್ತೇವೆ. ಆ ನಾಗತೀರ್ಥ ಮತ್ತು ಕುಬ್ಜ ಸುಪಾರ್ಶ್ವ ಗುಹೆ ಸಂಗಮವಾಗುವಲ್ಲಿ ತಾಯಿ ಕಮಲವನ್ನೇ ಹೋಲುವಂತಹ ಕಮಲದಷ್ಟೇ ನುಣುಪಾದ ಶಿಲಾರೂಪದ ಲಿಂಗಿಯಾಗಿ ಇಲ್ಲಿ ಆವಿರ್ಭವಿಸಿದ್ದಾಳೆ. ಆದ್ದರಿಂದ ಕಮಲಶಿಲೆ ಅಂತ ಹೆಸರು ಬರಲಿಕ್ಕೆ ಕಾರಣ ಆಯಿತು. ಕಮಲೇತಿ ಶಿಲಾಹೊಯೌ ಅಂಥೇಳಿ, ಕಮಲಾಕೃತಿಯಂತೆ ಅಂದರೆ ಅಷ್ಟು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಇದು. ಆ ಲಿಂಗ ಯಾವುದೇ ಆಭರಣ ಏನಿಲ್ಲ. ಪ್ರತಿ ಪಾಣಿಪೀಠಕ್ಕೂ ಮತ್ತು ಲಿಂಗಕ್ಕೂ ಮಧ್ಯ ಅಷ್ಟಬಂಧ ಇದೆ. ಅದೇನು ಅಷ್ಟಬಂಧ ಕೇಳಿದರೆ ಮೃತ್ತಿಕಾ ಅಷ್ಟಬಂಧ. ಪ್ರತಿ ಏಕಾದಶಿಗೆ ನಿಗದಿತ ಸ್ಥಳದಿಂದ ತಂದಂಥ ಮಣ್ಣನ್ನು ಹದಗೊಳಿಸಿ ಅದಕ್ಕೆ ನಾವು ಲೇಪನ ಮಾಡಿ ಅಷ್ಟಬಂಧ ಮಾಡ್ತೇವೆ. ಈ ಒಂದು ವ್ಯವಸ್ಥೆ ಯಾವ ಕ್ಷೇತ್ರದಲ್ಲೂ ಇಲ್ಲ. ಪ್ರತಿ 15 ದಿವಸಕ್ಕೊಂದ್ಸಲ ಇಲ್ಲಿ ಏಕಾದಶಿ ದಿವಸ ಆಗ್ತದೆ. ಆದ್ದರಿಂದ ತಾಯಿಗೆ ಮಣ್ಣೇ ಆಭರಣ. ಹುಟ್ಟಿದ್ದು ನೀರಿನಲ್ಲಿ. ಇದು ದಟ್ಟಾರಣ್ಯ ಪ್ರದೇಶ, ಘೋರವಾದಂಥ ಅರಣ್ಯ ಪ್ರದೇಶ. ಇಲ್ಲಿ ತಾಯಿ ಹುಟ್ಟಿ ಬಂದಿದ್ದಾಳೆ. ಯಾವುದಕ್ಕೋಸ್ಕರವಾಗಿ? ಭಕ್ತರ ಅಭೀಷ್ಟವನ್ನು ನೆರವೇರಿಸೋಕ್ಕೋಸ್ಕರವಾಗಿ. ತಾಯಿ ಇಲ್ಲಿಗೆ ಬರಬೇಕು, ಭಕ್ತರು ಇಲ್ಲಿಗೆ ಬರಬೇಕು ತಾಯಿಯನ್ನು ಹುಡುಕಿಕೊಂಡು. ಅಂಥ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾಳೆ. ನಮ್ಮ ಕ್ಷೇತ್ರದ ಸ್ಥಳ ಪುರಾಣ
ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಒಂದು 4-5 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ವಿಸ್ತರಿಸಲ್ಪಟ್ಟಿದೆ. ಅದರ ಪ್ರಕಾರ ಇದು ಕುಬ್ಜಾ ನದಿ. ಅದು ಹೇಗಾಯಿತು ಅಂತ ಹೇಳ್ತೇನೆ. ಹಿಂದೆ ಕೈಲಾಸದಲ್ಲಿ ಪಿಂಗಳ ಅಂತ ಹೇಳುವಂಥ ಒಬ್ಬಳು ನರ್ತಕಿ ಇದ್ಲು. ಅತ್ಯಂತ ರೂಪವತಿ, ರಂಭಾ ಮೇನಕೆಯರನ್ನು ಮೀರಿಸುವಂಥ ರೂಪವತಿ. ಒಂದು ದಿವಸ ಅವಳು ತನ್ನ ರೂಪವನ್ನು ದರ್ಶನ ಮಾಡುವುದಿಲ್ಲ. ಆವಾಗ ಪಾರ್ವತಿಗೆ ಕೋಪ ಬಂದು ಶಾಪ ಕೊಟ್ಬಿಡ್ತಾಳೆ. ನೀನು ನಿನಗೆ ಅಹಂಕಾರದಿಂದ ನರ್ತನಕ್ಕೆ ಬರಲಿಲ್ಲಲ್ಲ, ನಿನ್ನ ರೂಪ ಮೊದಲಲ್ವ ನಿನಗೆ, ನಿನ್ನ ರೂಪ ವಿಕಾರವಾಗಲಿ, ಅಂಕುಡೊಂಕಿನ ಗೂನು ಬೆಂಜಿನ ಕುಬ್ಜೆಯಾಗುವಂತ ಶಾಪ ಕೊಟ್ಬಿಡ್ತಾಳೆ. ಸರಿ, ತಕ್ಷಣ ಅವಳು ರೂಪ ವಿಕಾರ ಹೊಂತಾಳೆ. ತನ್ನ ತಪ್ಪಿನ ಅರಿವಾಗ್ತದೆ, ತನ್ನ ಅಹಂಕಾರದ ಅರಿವಾಗ್ತದೆ. ತಾಯಿ ಕಾಲ ಮೇಲೆ ಬಿದ್ದು 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 ಓಡಾಡಿ ನನಗೆ ಮೋಕ್ಷ ಕೊಡಬೇಕಮ್ಮ, ನಾನು ತಪ್ಪಾಯ್ತು ಹೇಳ್ತಾಳೆ. ಆ ತಾಯಿ ಹೇಳ್ತಾಳೆ, ಶಾಪವೇ, ನೀನೀಗ ಭೂಲೋಕಕ್ಕೆ ಹೋಗು, ಅಲ್ಲಿ ಕಮಲಶಿಲೆ ಅಂತ ಕ್ಷೇತ್ರ ಇದೆ, ಅಲ್ಲಿ ನಾನು ಖರರಟ್ಟವದಾರ್ಥಾಯ ಸಖ್ಯ ಪ್ರಾಂತೆ ಮನೋರಮಿ ಶ್ರಾವಣಿ ಕೃಷ್ಣ ಪಕ್ಷಸ್ಯ ನವಮ್ಯಾಂ ಭೃಗವಾಸರೆ ಉದ್ಗತ್ಯ ಪಾತಾಲ ತಲಾತ್ ಲಿಂಗರೂಪೇಣ ಶೋಭಿತ ರೈಕ್ವಾಶ್ರಮೇ ಮಹಾಭಾಗೆ ಪ್ರಾದುರ್ಭಾವ ಶಿವಾಜ್ಞೆಯ. ನಾನು ಇಲ್ಲಿ ರೈಕ್ವಾಶ್ರಮದಲ್ಲಿ ರೈಕುಮುನಿಗಳ ಎದುರಿಗೆ ಅವರಿಗೆ ಮೋಕ್ಷವನ್ನು ಕರುಣಿಸಿ ಅಲ್ಲಿ ನಾನು ಪಾತಾಳೆಯಿಂದ ಲಿಂಗರೂಪಿಯಾಗಿ ಕಮಲಶಿಲೆಯಾಗಿ ಉದ್ಭವಿಸುತ್ತಿರ್ತೇನೆ, ನೀನು ಅಲ್ಲಿ ಹೋಗು ಅಂತ ಅಲ್ಲಿ ಕಳಿಸ್ತಾಳೆ. ಸರಿ, ಇಲ್ಲಿ ಬರ್ತಾಳೆ. ಅನೇಕ ವರ್ಷಗಳ ಕಾಲ ತಾಯಿಯನ್ನು ನಾಗತೀರ್ಥ ಸುಪಾರ್ಶ್ವ ಗುಹೆಯಿಂದ ನಾಗತೀರ್ಥ ಹೊರಬರುವಂಥ ಒಂದು ಜಾಗದಲ್ಲಿ ಆಶ್ರಮ ರಚಿಸಿಕೊಂಡು ಅಲ್ಲಿ ತಪೋನಿರತಲಾಗ್ತಾಳೆ. ಇಲ್ಲೇ ಸ್ವಲ್ಪ ಮೇಲೆ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದಂಥ ಅವಳು ಕಡೆಗೆ ತಾಯಿ ಅವಳ ತಪಸ್ಸಿಗೆ ಒಲಿದು ಹೇಳ್ತಾಳೆ. ಆವಾಗ ದ್ವಾಪರಯುಗ ಬಂದಿರ್ತದೆ, ನಿನ್ನ ಶಾಪಕ್ಕೆ ಮೋಕ್ಷ ಹತ್ರ ಬಂತು, ನೀನೀಗ ಮಧುರೆಗೆ ಹೋಗು, ಅಲ್ಲಿ ಕಂಸನ ಆಸ್ಥಾನದಲ್ಲಿ ಸುಗಂಧ ದ್ರವ್ಯವನ್ನು ಸಾಗಿಸುವಂಥ ಕೆಲಸದಲ್ಲಿ ನಿರತಲಾಗಿರು, ಅಲ್ಲಿ ಕೃಷ್ಣ ಪರಮಾತ್ಮ ಬರುವಾಗ ನಿನ್ನ ಶಾಪಕ್ಕೆ ಮೋಕ್ಷ ಹೇಳ್ತಾರೆ ಅಂತ. ಸರಿ, ಸೀದಾ ಮಧುರೆಗೆ ಹೋಗ್ತಾಳೆ. ಕಂಸನ ಆಸ್ಥಾನದಲ್ಲಿ ಒಂದು ಸುಗಂಧ ದ್ರವ್ಯ ಅವನಿಗೆ ಲೇಪಿಸುವಂಥ ಕೆಲಸ ಹೇಳ್ತಾಳೆ. ಕುಬ್ಜೆ, ಇದೇ ಕುಬ್ಜೆ ಕೇಳಿದಿರೋದು, ಇದೇ ಕುಬ್ಜೆ. ಸರಿ, ಕೃಷ್ಣನ ಬರುವಿಕಾಗಿ ಕಾಯ್ತಾ ಇರ್ತಾಳೆ. ಕೃಷ್ಣ ಬಲರಾಮರು ಬರ್ತಾ ಇರುವಾಗ ಅವರನ್ನು ಉಳಿದವರೆಲ್ಲ ಕೃಷ್ಣನನ್ನು ಆಕ್ಷೇಪ ಮಾಡಿ ಅವರ ಶಿಕ್ಷೆಗಳಿಗೆ ಗುರಿಯಾಗ್ತಾರೆ. ಆದರೆ ಇವಳು ಮಾತ್ರ ತನ್ನನ್ನು ಕೃಷ್ಣನಿಗೂ ಕೂಡ ಈ ಶಾಪದ ವೃತ್ತಾಂತ ಅರಿವಾಗ್ತದೆ. ಕೃಷ್ಣನನ್ನು ತನ್ನ ಮನೆಗೆ ಗುಡಿಸಲಿಗೆ ಕರ್ಕೊಂಡೋಗಿ ಕಂಸನಿಗೆ ಲೇಪಿಸಬೇಕಾದಂಥ ಸುಗಂಧ ದ್ರವ್ಯವನ್ನೆಲ್ಲ ಕೃಷ್ಣನಿಗೆ ಲೇಪಿಸ್ತಾಳೆ. ಕೃಷ್ಣ ಆಲಿಂಗಿಸ್ತಾನೆ ಅವಳನ್ನು. ಕೃಷ್ಣನ ಆಲಿಂಗನದಿಂದಾಗಿ ಅವಳ ರೂಪ ಮಾಯವಾಗಿ ಮೊದಲದಂತೆಯೇ ಸ್ಫುರದ್ರೂಪಿಯಾಗಿ ಹೊರಬರ್ತಾಳೆ. ಅಲ್ಲಿಗೆ ಅವರ ಪಿಂಗಳೆಯಾಗಿ ಹೊರಬರ್ತಾಳೆ. ಆವಾಗ ಶಾಪ ವಿಮೋಚನೆ ಆಯಿತು. ಅಲ್ಲ, ರೂಪ ಮೊದಲಿಂದ ಬಂತು. ಶಾಪಕ್ಕೆ ವಿಮೋಚನೆ, ನೀನು ಕಮಲಶಿಲೆಗೆ ಹೋಗೋ, ಅಲ್ಲಿ ತಾಯಿ ಹೇಳ್ತಾಳೆ ಅಂತ ಇಲ್ಲಿಗೆ ಪುನಃ ಕಳಿಸಿಕೊಡ್ತಾಳೆ. ಕೃಷ್ಣ ಪರ್ವತ ಇಲ್ಲಿ ಕಳಿಸಿಕೊಡ್ತಾಳೆ. ಆವಾಗ ಇಲ್ಲಿ ಬಂದು ಅನೇಕ ವರ್ಷಗಳ ತಾಯಿಯನ್ನು ಸೇವನೆ ಮಾಡಿ ಭಕ್ತಿಯಿಂದ ತಾಯಿಯನ್ನು ಧ್ಯಾನ ಮಾಡ್ತಾ ಸ್ಮರಣ ಮಾಡ್ತಾ ತಪಸ್ಸು ಮಾಡ್ತಾ ಇರುವಾಗ ತಾಯಿ ಆಯಿತು, ನಿನ್ನ ಶಾಪಕ್ಕೆ ಮೋಕ್ಷ ಹತ್ತಿರ ಬಂತು, ಮೋಕ್ಷ ಆಯಿತು, ನೀನೀಗ ಕೈಲಾಸಕ್ಕೆ ಹಿಂದಿರುಗು. ನೀನು ಇಲ್ಲಿ ತಪಸ್ಸು ಮಾಡಿದಂಥ ಒಂದು ದ್ಯೋತಕವಾಗಿ ಈ ನದಿ ಸಖ್ಯಪಾದೋದ್ಭವೇ ಕಾಚಿನ್ ನದಿ ಪಶ್ಚಿಮವಾಹಿನಿ ಸರ್ವ ಪಾಪ ಹರಾನಾಂ ಕುಬ್ಜೇತಿ ಭಯಹಾರಿಣಿ. ಸರ್ವರ ಪಾಪವನ್ನು ತೊಳೆಯಬಲ್ಲಂತಹ, ಸರ್ವರ ಭಯವನ್ನು ನಿವಾರಿಸುವಂತಹ ಈ ನದಿ, ಕುಬ್ಜಾ ನದಿ ಎಂಬ ಹೆಸರು ಅಜರಾಮರವಾಗಿರಲಿ ವರದ ಕೊಡ್ತಾನೆ. ಆದ್ದರಿಂದ ಈ ಕುಬ್ಜಾ ನದಿ ಅಂತ ಹೆಸರಾಯಿತು. ಈ ನದಿ ಕೂಡ ಕುಬ್ಜೆ ಹಾಗೆ ಎಷ್ಟೇ ನೇರವಾದ ದಾರಿ ಇದ್ರೂ ಕೂಡ ಹರಿಯುವುದಿಲ್ಲ, ಹೀಗೆ ಡೊಂಕಿ ಹರಿಯುವುದು ಜನಿ. ಅದೆಲ್ಲ ವೃತ್ತಾಂತ ಆಯಿತು. ತಾಯಿ ಒಂದು ಹೊರ ಕೇಳ್ತಾವಳು, ಅಮ್ಮ ವರ್ಷಕ್ಕೊಮ್ಮೆ ನಾನಾಗೆ ಬಂದು ನಿನ್ನ ಲಿಂಗವನ್ನು ಸ್ನಾನ ಮಾಡಿಸುವಂಥ ಒಂದು ಅವಕಾಶ ಕೊಡುವಂತ ತಥಾಸ್ತು ಅಂತ ಹೇಳ್ತಾಳೆ. ನೋಡಿ, ಶಾಪ ಅಂದಿನಿಂದ ಇದು ಯುಗಾದ ಇದು ದ್ವಾಪರಯುಗದಲ್ಲಾದಂಥ ಕಥೆ. ಅಂದಿನಿಂದ ಇಂದಿನವರೆಗೂ ವರ್ಷಕ್ಕೊಮ್ಮೆ ಅಥವಾ 2 ಸಲ ನದಿ ಬಂದು ಹೆಬ್ಬಾಗಿನ ಒಳಗೆ ಬಂದು ತಾಯಿ ಲಿಂಗವನ್ನು ತೋರಿಸಬೇಕು. ಅದಕ್ಕೆ ದೇವರಿಗೆ ಸ್ನಾನ ಆಯಿತು ಅಂತ ಹೇಳ್ತಾಳೆ. ಆವಾಗ ಇಷ್ಟು ಸಹಸ್ರ ಸಂಖ್ಯೆಯಲ್ಲಿ ಹೋಗ್ತಿರೋ ಬಂದು ಸ್ನಾನ ಮಾಡಿ ಪುನೀತರಾಗ್ತಾರೆ. ಇದೊಂದು ದೃಷ್ಟಾಂತ. ಅಂದರೆ ಪುರಾಣಕ್ಕೂ ಈಗಿರೋ ವ್ಯವಸ್ಥೆಗೆಲ್ಲ ಸರಿ ಇದೆ ಅಂತ ಹೇಳೋದಕ್ಕೆ ಇದೊಂದು ದೃಷ್ಟಾಂತ ಆಯಿತಾ. ಕುಬ್ಜಾ ನದಿಯ ಒಂದು ಕಥೆ ಆಯಿತು. ಇನ್ನು ನಾಗತೀರ್ಥ ಹೇಗೆ ಬಂತು? ಸುಪಾರ್ಶ್ವ ಅಂತ ಹೇಳುವಂಥ ಒಬ್ಬ ಚಕ್ರವರ್ತಿ ತನ್ನ ಇದು ಕೃತಯುಗದಲ್ಲಿ ಇದು ತಪಸ್ಸಿಗೆ ವಸ್ತ್ರವನ್ನು ಹುಡುತಾ ಬರುವಾಗ ಅವನಿಗೆ ಬರ್ತಾ ಇರೋ ತನ್ನ ಕೊನೆಯ ಕಾಲದಲ್ಲಿ ಬರ್ತಾ ಇರುವಾಗ ಇದು ಗೋಚರಕ್ಕೆ ಬರ್ತದೆ. ಗುಹೆ ಎಲ್ಲ ತಮ್ಮ ಹಳ್ಳು ಪದಗಳಿಂದ ತುಂಬಿಕೊಂಡಿತ್ತು. ಅದು ಮಾನವ ನಿರ್ಮಿತವಾದ ಗುಹೆ ಅಲ್ಲ, ದೇವ ನಿರ್ಮಿತವಾದ್ದು ಅಂತ ಹೇಳ್ತಾರೆ. ಅದನ್ನೆಲ್ಲ ಸಮೀಕರಣಗೊಳಿಸಿ ಇದನ್ನು ಜೀರ್ಣೋದ್ಧಾರ ಮಾಡಿ ತಪಸ್ಸು ಯೋಗ್ಯವಾಚರಣವನ್ನು ಮಾಡಿ
ಅಲ್ಲಿ ತಪಸ್ಸು ಮಾಡ್ತಾನೆ. ಅವನ ತಪಸ್ಸಿಗೆ ಒಲಿದಂತಹ ಶಿವ ತಪಸ್ಸಿಗೆ ಒಲಿದು, ಆಯಿತು ನಿನ್ನ ಮೋಕ್ಷಕ್ಕೆ ನನ್ನ ಲೋಕವನ್ನು ಪಡಿತಿ, ನಿನಗೆ ಇಲ್ಲಿ ಈ ಗುಹೆಯಲ್ಲಿ ಯಾರು ಮಾಡ್ತಾ ಇರುವಂಥ ಋಷಿಮುನಿಗಳ ತಪಸ್ಸಿಗೆ ವಿಘ್ನ ಮಾಡಿದ್ದಾಗೆ ನಾನಿಲ್ಲಿ ನನ್ನ ಒಂದು ಗಣವಾದ ಸಿದ್ದೇಶ್ವರ ನನ್ನಲ್ಲಿ ಪ್ರತಿಷ್ಠೆ ಮಾಡ್ತೇನೆ ಅಂತ ಹೇಳಿ, ಈಗಲೂ ಇದೆ ಸಿದ್ದೇಶ್ವರನ ಒಂದು ಮೂರ್ತಿ ಇದೆ ಅಲ್ಲಿ. ಅದು ಗುಹಾ ರಕ್ಷಕ, ಒಳಗಡೆ ತಪಸ್ಸು ಮಾಡ್ತಾ ಇರುವಂಥ ಯಾರಿಗೂ ರಕ್ಕಸಾದಿಗಳನ್ನು ತಪಸ್ಸು ತೊಂದರೆ ಬಾರದಿಲ್ಲ ಅಂತ ಹೇಳಿ ಹೊರ ಕೊಟ್ಟು ಹೋಗ್ತಾರೆ. ಅದರಿಂದ ಸುಪಾರ್ಶ್ವ ಗುಹೆ ಅಂತ ಹೆಸರಾಯಿತು. ಹಿಂದೆ ಆದಿ ಪಾತಾಳದಲ್ಲಿ ನಾಗಗಳಿಗೆಲ್ಲ ಗರುಡನಿಂದ ತೊಂದರೆ ಬರ್ತದೆ. ಏನೋ ಯಾವುದೋ ಒಂದು ಶಾಪದಿಂದ ಎಲ್ಲ ಶಾಪಗಳನ್ನೆಲ್ಲ ಸಂಹಾರ ತಿಂತ ಬರ್ತಾನೆ. ಆವಾಗ ನಾಗರಾಜನಿಗೆ ಇದರ ತಪ್ಪು ಏನು ಮಾಡೋದಪ್ಪ ಅಂತೇಳಿ ಅವನು ಇಲ್ಲಿ ಕಮಲಶಿಲೆಗೆ ಬರ್ತಾನೆ. ಇಲ್ಲಿ ಬಂದು ತಾಯಿಯನ್ನು ಸೇವಿಸಿ ಗುಹೆಯಲ್ಲಿ ತಪಸ್ಸು ಮಾಡ್ತಾನೆ ಅನೇಕ ವರ್ಷಗಳ ಕಾಲ. ಅವನ ತಪಸ್ಸಿಗಳಂತ ಹೇಳ್ತಾಳೆ, ವಿಷ್ಣೋಶ್ಚಯ ಭಗವತ್ವಂಚ ಇದರೇಚ ವದಾಶ್ರಯತೆ. ಶಾಪವೇ, ಶಾಪಕ್ಕೆ ಮುಕ್ತಿ ಇಲ್ಲ, ತತ್ಕಾಲಕ್ಕೆ ಪರಿಹಾರ ಹೇಳ್ತೇನೆ ನಾನು, ನೀನು ವಿಷ್ಣುವಿನಿಗೆ ಶಯನಾಗು, ಉಳಿದ ಸರ್ಪಗಳ ನನ್ನಾದಿಂದಲೇ ಮತ್ತು ಸುಪಾರ್ಶ್ವ ಗುಹೆಯಲ್ಲಿ ಇರಲಿ ಅಂತ ಹೇಳ್ತಾಳೆ. ಇಲ್ಲಿ ನೋಡಿ, ಅತ್ಯಂತ ಎತ್ತರವಾದ ಒಂದು ಹುತ್ತ ಇದೆ. ಇಷ್ಟು ಎತ್ತರದ ಹುತ್ತ ಬಹುಶಃ ನೀವು ಎಲ್ಲೂ ನೋಡಿರ್ಲಿಕ್ಕಿಲ್ಲ. ಇಲ್ಲಿ ಅಲ್ಲೇ ಸರ್ಪಗಳು ಇದ್ದಾವೆ ಅಂತ ಒಂದು ನಂಬಿಕೆ ನಮ್ದು. ಅಷ್ಟು ಎತ್ತರದ ಗುಹೆ. 68ನೇ ಇಸ್ವಿಯಲ್ಲಿ ಮಹಾನ್ ಇಲ್ಲಿವರೆಗೂ ನೀರು ಬಂದಿತ್ತು. ಆವಾಗಲೂ ಕೂಡ ಹುತ್ತ ಏನೂ ಆಗಲಿ. ಅದು ಸತ್ಯಕ್ಕೆ ಒಂದು ದೃಷ್ಟಾಂತ. ಹಾಗೆ ಅವ ಒಂದು ಇಲ್ಲಿ ತಾಯಿ ಆದಿಶೇಷನೇ ಇಲ್ಲಿ ತಾಯಿಯೊಂದು ಕೃತ ಒಂದು ಶ್ಲೋಕ ಮಾಡ್ತಾನೆ. ನಮೋ ದೇವ್ಯೈ ಮಹಾದೇವ್ಯೈ ಕರಾಳ್ಯೈ ಸಜತನ್ ನಮಃ ಬ್ರಾಹ್ಮೀ ಶಕ್ತಿ ಸ್ವರೂಪಾಯೈ ವರದಾಯೈ ನಮೋ ನಮಃ ಸೃಷ್ಟಿಕರ್ತ್ರೈ ಸೃಷ್ಟಿಹರ್ತ್ರೈ ಪಾಲಯಿತ್ರೈ ನಮೋ ನಮಃ. ಎಲ್ಲವೂ ನೀನೆ, ತ್ರಿಮೂರ್ತಿಗಳು ಇಲ್ಲಿ ಅಡಕವಾಗಿದೆ, ತ್ರಿಶಕ್ತಿಗಳು ಇಲ್ಲಿ ಅಡಕವಾಗಿದೆ ಅಂತ ಹೇಳ್ತಾನೆ ನಾವು. ಪರಾತ್ವರಾಯೈ ರಮ್ಯಾಯೈ ಪರೇಶಾಯೈ ನಮೋ ನಮಃ ಸ್ತುತ್ಯಾಯೈ ಸ್ತುತಿರೂಪಾಯೈ ದುರ್ಗಾಯೈ ಸಜತನ್ನಮಃ ಅಂತ ಒಂದು ಶ್ಲೋಕ ಮಾಡಿದ. ಒಳ್ಳೆ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ, ಅಂದರೆ ಏನೆಲ್ಲ ಶಕ್ತಿಗಳುಂಟು ಅದು ಎಲ್ಲವೂ ಇಲ್ಲಿ ತಾಯಿಯಲ್ಲಿ ಅಡಕವಾಗಿದೆ ಅಂತ ಹೇಳುವಂಥದ್ದು. ಹಾಗೆ ಆಯಿತು. ಅವನಿಗೆ ಅಲ್ಲ ಶಾಪಕ್ಕೆ ಮೋಕ್ಷ ಹೇಳಿದ್ದು ಹೋದ. ಅವನಲ್ಲಿ ತಪಸ್ಸು ಮಾಡಿದಂಥ ಸ್ಥಳದಿಂದ ಒಂದು ತೀರ್ಥ ಅಂತರ್ಗಾಮಿಯಾಗಿ ಹರಿದು ಬರ್ತದೆ. ಅದಕ್ಕೆ ನಾಗತೀರ್ಥ ಅಂತ ಹೇಳಿದೆ. ಅದು ಮುಂದೆ ತಾಯಿ ಕುಬ್ಜನ ಸಂಧಿಸ್ತದೆ. ನಭವೇ ಸರ್ಪಬೀಡ, ಅದರಲ್ಲಿ ಸ್ನಾನ ಮಾಡಿದವಾಗ ನಭವೇ ಸರ್ಪಬೀಡನಂ ಅಂತ ಕೂಡ ಹೇಳಿದ್ದಾರೆ ನಮ್ಮ ಪುರಾಣದಲ್ಲಿ. ಯಾವುದೇ ಸರ್ಪದೋಷಗಳು ಕೂಡ ಪರಿಹಾರ ಆಗ್ತದೆ ಆ ತೀರ್ಥದಿಂದ ಅಂತ. ಆದಿಶೇಷದಲ್ಲಿ ತಪಸ್ಸು ಮಾಡಿದರೆ ಅದಕ್ಕೆ ಆದಿಸ್ಥಳ ಅಂತ ಕೂಡ ಹೆಸರಾಯಿತು. ಆದಿಸ್ಥಳ ಗುಹಾಲಯ ಅಂದರೆ ಅದೇ ಆದಿಶೇಷ ತಪಸ್ಸು ಮಾಡಿದ್ರೆ ನಮ್ಮ ಹೆಸರಿಗೆ ಶಾಶ್ವತವಾಗಿರಲಿ ಅಂತೇಳಿ ಆದಿಸ್ಥಳ ಅಂತ ಹೆಸರಾಯಿತು. ಇದಿಷ್ಟು ಗುಹೆ ವಿಚಾರ ಆಯಿತು, ನಾಗತೀರ್ಥ ಆಯಿತು. ಇನ್ನು ಕುಬ್ಜಾ ನದಿ ಆಯಿತು, ಉದ್ಭವಲಿಂಗ ಹೇಗಾಯಿತು ಅಂತ ಹೇಳಿದೆ, ಕಮಲಶಿಲೆ ಹೇಗಾಯಿತು ಅಂತ ಹೇಳಿದೆ. ಇನ್ನು ಬ್ರಾಹ್ಮೀ ದುರ್ಗಾ ಪರಮೇಶ್ವರಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜಗತ್ತಗಳ ಎಷ್ಟೋ ದೇವಸ್ಥಾನಗಳಿದೆ. ಜಗತ್ತಿಗೆ ಏಕೈಕ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅಂದರೆ ಕಮಲಶಿಲೆ ಮಾತ್ರ. ಹಿಂದೆ ಇಲ್ಲಿ ಗುಹೆಯಲ್ಲಿ ಒಬ್ಬ ಸುತಪ್ತ ಅಂತ ಹೇಳುವಂಥ ಒಬ್ಬ ಮುನಿ ತಪಸ್ಸು ಮಾಡ್ತಾ ಇರ್ತಾನೆ ತನ್ನ ಒಂದು ಎಳಿಗೋಸ್ಕರ, ಲೋಕ ಕಲ್ಯಾಣಾರ್ಥವಾಗಿ ಅನೇಕ ವರ್ಷಗಳ ತಪಸ್ಸು ಮಾಡ್ತಾನೆ. ಇಲ್ಲಿ ಒಬ್ಬ ಕ್ರೂರಾಕ್ಷ ಅಂತ ಹೇಳುವಂಥ ರಕ್ಕಸ ಇರ್ತಾನೆ. ಅವನು ನನಗೆ ಬ್ರಾಹ್ಮೀ ಶಕ್ತಿಯಿಂದ ಮಾತ್ರ ಮರಣ ಅಂತ ಹೊರ ಬರೆದಿರ್ತಾನೆ ಬ್ರಹ್ಮನಿಂದ. ಎಲ್ಲ ದೇವತೆಗಳನ್ನು ತ್ರಿಮೂರ್ತಿಗಳನ್ನೆಲ್ಲ ಜಯಿಸಿ ಹೀಗೆ ಬರ್ತಾ ಇರುವಾಗ ಈ ಗುಹೆ ಅವನಿಗೆ ಕಂಡು ಬಿಡ್ತದೆ. ಇವನು ಈ ಮುನಿಯನ್ನು, ಈ ಸುತಪ್ಲನನ್ನು ಕೊಲ್ಲಿಕ್ಕೆ ಬರ್ತಾನೆ. ಆವಾಗ ಅವನು ತಾಯಿಯ ಶಕ್ತಿ ಗೊತ್ತಾಗ್ತದೆ. ಆವಾಗ ಅವಳಿಗೆ ಅಂತರ್ಗಾಮಿಯಾಗಿ ಗೊತ್ತಾಗಿ ತನ್ನ ಒಂದು ರೂಪವಾಗಿರ್ತಕ್ಕಂತಹ ಬ್ರಹ್ಮಾಣಿ, ನೋಡು ಈಗ ತ್ರಿಮೂರ್ತಿಗಳೊಂದಾಗಿ ದೇವತೆಗಳೆಲ್ಲ ಒಂದಾಗಿ ತಾಯಿಯಲ್ಲಿ ಭಿನ್ನವಿಸಿಕೊಳ್ತಾರೆ. ಅಮ್ಮ ಇವನನ್ನು ಹೇಗೆ ಅಲ್ವ ಲೋಕ ಕಂಟಕನಾಗಿದ್ದಾನೆ, ಅವನನ್ನು ಸಂಹಾರ ಮಾಡಬೇಕು, ದಾರಿ ತೋರಿಸುವಂತೆ. ಆವಾಗ ತಾಯಿ ಹೇಳ್ತಾಳೆ, ನೀವು ಎಲ್ಲರೂ ನಿಶ್ಚಿಂತೆಯಿಂದಿರಿ, ಅದಕ್ಕೆ ಪರಿಹಾರ ಉಂಟು ನನ್ನ ಹತ್ರ. ನನ್ನ ಒಂದು ಶಕ್ತಿಯಾಗಿರ್ತಕ್ಕಂಥ ಬ್ರಹ್ಮಾಣಿನ ನಾನು ಕಳಿಸ್ತೇನೆ. ಅವಳು ಅವನನ್ನು ವಧೆ ಮಾಡಿ ಅದೇ ಲಿಂಗದಲ್ಲಿ ಐಕ್ಯವಾಗ್ತಾಳೆ, ಸುವರ್ಣ ರೇಖಾಂಕಿತವಾಗಿ ಅದೇ ಲಿಂಗದಲ್ಲಿ ಐಕ್ಯವಾಗ್ತಾಳೆ ಅಂತ ಹೇಳ್ತಾಳೆ. ಸರಿ, ತನ್ನ ಒಂದು ಕೂಡಲೇ ಶಕ್ತಿಯನ್ನು ಬ್ರಹ್ಮಾಣಿಯನ್ನು ಹೊರಗೆ ಹಾಕ್ತಾಳೆ. ಆ ಬ್ರಹ್ಮಾಣಿ ಅಂತ ಹೇಳು ಇಲ್ಲಿ ಬಂದು ಅವನನ್ನು ಅನೇಕ ವರ್ಷಗಳ ಕಾಲ ಹೋರಾಡಿ ಅವನನ್ನು ವಧೆ ಮಾಡ್ತಾಳೆ. ಕುರಾಕ್ಷನನ್ನು ಇದೇ ಲಿಂಗದಲ್ಲಿ ಐಕ್ಯವಾಗ್ತಾಳೆ. ಆ ಬ್ರಹ್ಮಾಣಿ ಶಕ್ತಿ ಇಲ್ಲಿ ಐಕ್ಯವಾದ್ರಿಂದ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿ ಎಂಬ ಹೆಸರು ಖ್ಯಾತನಾಮ ಆಯಿತು. ಆಮೇಲೆ ಶ್ರೀಧರ ಅಡಿಗರೆ, ನಿಮ್ಮ ಒಂದು ಕುಟುಂಬ ಅಂದರೆ ಆನುವಂಶಿಕವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆಯನ್ನು ಮಾಡ್ತಾ ಬಂದಿದ್ದೀರಾ. ನಿಮಗೆ ಇದು ಒಂದು ದೇವಿಯ ಪವಾಡವೇ ಇರಬೇಕು ಅಂತ ಅನಿಸಿದೆ ಯಾವುದಾದ್ರೂ ಒಂದು ಕ್ಷಣ ಇದೆಯಾ? ಯಾವುದಾದ್ರೂ ಒಂದು ಘಟನೆ ಇದೆಯಾ? ತುಂಬಾ ಇದೆ ಇದರಲ್ಲಿ. ನಮ್ಮಲ್ಲಿ ಎಷ್ಟೋ ಜನ
ಭಕ್ತಾದಿಗಳು ಬಂದು ಹೇಳ್ಕೊಳ್ತಾರೆ, ನಾವು ಸೇವೆ ಆರೈಕೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಅನೇಕ ಸೇವೆಗಳನ್ನು ಮಾಡ್ತಾರೆ. ಹ್ಮ್. ಚಂಡಿಕಾ ಯಾಗ ಇರ್ಬೋದು, ರಥೋತ್ಸವ ಇರ್ಬೋದು, ರಂಗಪೂಜೆ ಇರ್ಬೋದು, ಯಾವುದೇ ಇರಲಿ ಅದನ್ನ ಇಲ್ಲಿ ತಾಯಿಯಲ್ಲಿ ಭಿನ್ನವಿಸಿಕೊಂಡು ಹೀಗೆ ನನಗೆ ಏನು ಒಳ್ಳೇದಾದ ನಾನು ಇಂಥ ಸೇವೆ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಅನೇಕ ಮಂದಿ ಹೇಳ್ತಾರೆ, ನನಗೆ ಮಕ್ಕಳಿರ್ಲಿಲ್ಲ, ತಾಯಿ ಅನುಗ್ರಹಿಸಿದ್ದು, ಮದುವೆ ಆಗಲಿಲ್ಲ, ಮದುವೆ ಆಯಿತು, ನನ್ನ ಮಗಳಿಗೆ ಮದುವೆ ಆಯಿತು ಅಂತ ಎಷ್ಟೋ ಭಕ್ತರು ಇಲ್ಲಿ ಬಂದು ತಾಯಿಯಲ್ಲಿ ಭಿನ್ನ ಮತ್ತು ಹೇಳ್ತಾರೆ. ಅದರಿಂದ ತಾಯಿ ಭಕ್ತಾಭೀಷ್ಟ ಪ್ರಧಾನಿ, ಭಕ್ತರ ಭಕ್ತಿಗೊಳ್ಳುವ ಬ್ರಾಹ್ಮಿ ದುರ್ಗಾಂಬೆ. ಅಷ್ಟು ಶಕ್ತಿ ಇದೆ. ಇದು ಉದ್ಭವಲಿಂಗ ಆದ್ರಿಂದ, ಇದು ಜ್ಯೋತಿರ್ಲಿಂಗ ಸ್ವರೂಪಿಣಿ ಆದ್ರಿಂದ ಅಷ್ಟು ಶಕ್ತಿ ಇದೆ. ಆ ಶಕ್ತಿ ಏನಂತ ಹೇಳಿದ್ರೆ ಅದನ್ನ ಅರಿತ ಭಕ್ತರಿಗೆ ಗೊತ್ತು. ನೀವು ಯಾವುದೇ ಭಕ್ತರನ್ನು ಕೇಳಿ, ಅಷ್ಟು ಗೊತ್ತುಂಟು. ಅದು ಅಷ್ಟು ಶಕ್ತಿ ಇದೆ ಇಲ್ಲಿ. ಆ ಶಕ್ತಿಯನ್ನು ಹೇಳಲಿಕ್ಕೆ ಬಾಯ ಸಾಕಾಗುವುದಿಲ್ಲ. ಅಂತಹ ಅದ್ಭುತವಾದ ಶಕ್ತಿ ಸಂಪನ್ನೆಯಾಗಿರ್ತಕ್ಕಂತಹ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ಅವಳ ಒಂದು ಕರಚರಣಗಳಲ್ಲಿ ಯಾರು ವಿನೀತರಾಗಿ ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲ ಅಭೀಷ್ಟವನ್ನು ಅವಳು ಖಂಡಿತ ನೆರವೇರಿಸ್ತಾಳೆ. ಆದರೆ ಆ ಪ್ರಾರ್ಥನೆ ಪ್ರಾಮಾಣಿಕವಾಗಿರಬೇಕು. ಎಲ್ಲ ಶುಭ ಆಶೀರ್ವಾದಗಳನ್ನು ತಾಯಿ ನೆರವೇರಿಸಿಕೊಡ್ತಾಳೆ. ಆಮೇಲೆ ಇಲ್ಲಿ ಎಷ್ಟೋ ಮಹಾರಾಜ ಮಾಡಿದ್ರು, ವಸು ಚಕ್ರವರ್ತಿ, ಆಮೇಲೆ ವೇದಸಕ ಅಂತ ಹೇಳುವಂಥ ಒಬ್ಬ ಬ್ರಾಹ್ಮಣ, ಎಲ್ಲ ಒಂದು ತಾಯಿಯನ್ನ ಭಿನ್ನವಹಿಸಿಕೊಂಡು ಅವರವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸಿಕೊಂಡಿದ್ದಾರೆ. ಪುರಾಣದಲ್ಲಿ ಆಯಿತು, ಹಿಂದಾಯಿತು. ಈಗ ಈ ಯುಗದಲ್ಲಿ ತಾಯಿ ಹೇಗೆ ಪ್ರವರ್ಧಮಾನಕ್ಕೆ ಬಂದು ಇದೆಲ್ಲ ಹೇಳಿದ್ದೆಲ್ಲ ಪುರಾಣ ಕಥೆ ಎಲ್ಲ ಕೃತ ತ್ರೇತ ದ್ವಾಪರ ಯುಗದ ಈ ಯುಗದಲ್ಲಿ ಹೇಗೆ ಗೊತ್ತಾಯ್ತು ಕೇಳಿದ್ರೆ, ಇಲ್ಲೇ ಹಿಂದೆ ಒಬ್ಬ ವಿಪ್ರರ ಬ್ರಾಹ್ಮಣರ ಮನೆ ಇತ್ತಂತೆ. ಅವರು ತುಂಬಾ ದನಗಳನ್ನೆಲ್ಲ ಸಾಕ್ತಾ ಇದ್ರು. ಅದರಲ್ಲಿ ಒಂದು ದನ ಕಪಿಲ ಅಂತ ಹೇಳುವಂಥ ಒಂದು ದನ, ಅದು ದೊಡ್ಡ ಹಾಲು ಕೊಡ್ತಿತ್ತು, ತುಂಬಾ ಹಾಲು ಕೊಡ್ತಿತ್ತು. ಒಂದು ದಿವಸ ಏನು ಮಾಡಿದ್ರೆ, ಸಾಯಂಕಾಲ ಮನೆಗೆ ಏನು ಮಾಡಿದ್ರೆ ಹಾಲು ಕೊಡ್ಲಿಲ್ಲಂತೆ. ಎರಡನೇ ದಿವಸ ನೋಡಿದ್ರು ಹಾಲಿಲ್ಲ. ಮೂರನೇ ದಿವಸ ನೋಡಿದ್ರು ಹಾಲು ಕೊಡಲಿಲ್ಲ. ಹಾಗಾದರೆ 4 ದಿವಸ ಅವರೇ ನೋಡಿ ಆ ದನವನ್ನು ಬಿಟ್ಟು ಅದರ ಹಿಂದೆ ಬರ್ತಾ ಇರುವಾಗ ಇಲ್ಲಿ ದೊಡ್ಡ ಅರಣ್ಯ ಪ್ರದೇಶ, ದೊಡ್ಡ ಒಂದು ಭೋಗಿ ಮರದ ಕೆಳಗೆ ತುಂಬ ಅರಣ್ಯ ಪ್ರದೇಶದಲ್ಲಿ ತನ್ನ 4 ಮೊಲೆಗಳಿಂದ ಹಾಲು ಸುರಿಸ್ತಾ ಇರ್ತದೆ ಲಿಂಗದ ಮೇಲೆ. ಅಪ್ಪ ಇದೇನಪ್ಪ ಯಾಕೆ ಹಾಲು ಸುರಿಸುತ್ತೆ ಅಂತ ಅವರೆಲ್ಲ ನೋಡಿದಾಗ ಅದು ಲಿಂಗ ಇತ್ತು. ಅವಾಗ ಅವರಿಗೆ ಅದೆಲ್ಲ ಪ್ರಜ್ಞೆ ಆಯಿತು. ಅದನ್ನೆಲ್ಲ ಜೀರ್ಣೋದ್ಧಾರ ಮಾಡಿ ಒಂದು ಆಲಯವನ್ನು ಕಟ್ತಾರೆ. ಆದರೆ ಅವರಿಗೆ ಏನಂತ ಹೇಳಿದ್ರೆ ಅದು ಲಿಂಗ ಅಲ್ಲ, ಇದು ಈಶ್ವರ ಇರ್ಬೇಕಂತ ಹೇಳಿ ಬ್ರಹ್ಮಲಿಂಗ ಅಂತ ಆರಾಧನೆ ಮಾಡಿದ್ರು ಅವಾಗ. ಈಗ ನಮ್ಮ ನಿತ್ಯದ ಅಲಂಕಾರದಲ್ಲಿ ಇದರಲ್ಲಿ ಮುಖವಾಡದಲ್ಲಿ ಈಶ್ವರನ ಮುಖವಾಡ ಇದೆ, ಈಗಲೂ ಇದೆ. ವಿಶೇಷಕ್ಕೆ ತಾಯಿ ಚಿನ್ನದಿದೆ. ಈಗ ನಾವು ನಿತ್ಯ ಬೆಳ್ಳಿ ಮುಖವಾಡ ಆಗಿದೆ, ಅದರಲ್ಲಿ ಈಶ್ವರನ ಮುಖವಾಡವೇ ಇದೆ. ವಿಶೇಷ ಎಲ್ಲ ಸಹಜ ದೇವಿಯರು ಲಿಂಗ ದೇವಿ ಆದ್ರಿಂದ ಅದನ್ನ ಹಾಗೆ ಆರಾಧನೆ ಮಾಡುವಾಗ ಅವರಿಗೆ ಸ್ವಪ್ನದಲ್ಲಿ ಬಂದು, ನಾನು ಬ್ರಹ್ಮಲಿಂಗ ಅಲ್ಲ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ, ಹೀಗೆ ನನ್ನ ಪುರ ಇಂತಿದ್ದಾರೆ ನೋಡುವಂತ ನನಗೆ ಸ್ವಪ್ನ ಆದ ಕಡೆ. ಅದರಿಂದ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ಹೇಳಿ ಆರಾಧನೆ ಮಾಡಿ ತುಂಬಾ ನಂಬಿದ ಭಕ್ತರು. ಈ ತಾಯಿಗೆ ಸುಮಾರು 1000 ಎಕರೆ ಜಮೀನಿತ್ತು. ಇದೆಲ್ಲ ಭೂಮಸೋತಿ ಬಂದ್ಮೇಲೆ ಎಲ್ಲ ಅವರವ್ರ ಪಾಲಾದ್ರೂ ಕೂಡ ಈಗಲೂ ತಮ್ಮ ದೇಣಿಗೆಯನ್ನು ಪ್ರತಿ ವರ್ಷ ಕೊಡ್ತಾ ಇರ್ತಾರೆ ಒಕ್ಕಲುಗಳು, ದೇವರ ಒಕ್ಕಲುಗಳು. ಆಮೇಲೆ ಹಬ್ಬದ ಮಾರಣ ದಿವಸ ಚೂರ್ಣೋತ್ಸವ ಅಂತ ಅದಕ್ಕೂ ಕೂಡ ದೇವರ ಒಕ್ಕಲುಗಳೇ ಎಲ್ಲ ಬಂಟು ಸಮುದಾಯದವರು ಎಲ್ಲರೂ ಬರ್ತಾರೆ. 400-500 ಮನೆಯವರೆಲ್ಲ ಬಂದು ಹೂ ಕಟ್ಟಿ ಸೇವೆ ಮಾಡ್ತಾರೆ. ಮತ್ತು ಈ ಶ್ರಾವಣ ಮಾಸದಲ್ಲಿ 1 ತಿಂಗಳು ಸಮಾರಾಧನೆ ಅಂತ ಉಂಟು, ಅದೆಲ್ಲ ದೇವರ ಒಕ್ಕಲುಗಳು ಈಗಲೂ ಕೂಡ ಶಾಶ್ವತ ಪೂಜೆ ಮಾಡ್ತಾರೆ. ಅಂದರೆ ನಂಬಿಕೆ, ತಾಯಿಯ ಶಕ್ತಿ, ಸೆಳೆತ ಅದು ಇರುವುದರಿಂದ ತಾಯಿ ನಡೆಸಿಕೊಡ್ತಾಳೆ ಎಲ್ಲ. ಈಗ ಹಿಂದೆ ಎಷ್ಟೋ ಜನ ಇದರಿಂದ ದೇವರ ಆಡಳಿತ ಮಾಡಿದ್ರು. ಆದರೆ ಈಗ ನಮ್ಮ ಪ್ರಸ್ತುತ ಆಡಳಿತದ ನಿರ್ವಹಿಸುವಂಥ ಸಚ್ಚಿದಾನಂದ ಚಾತರು ಅವರು ಸುಮಾರು 90ನೇ ಇಸವಿಯಲ್ಲಿ ಅಂತ ಕಾಣುತ್ತೆ ಆಡಳಿತ ವಹಿಸಿಕೊಂಡ ಮೇಲೆ ನಭೂತೋ ನವ ಭವಿಷ್ಯತೆ ಅಂತ ಹೇಳುವಾಗೆ ಪ್ರಚಂಡವಾಗಿ ದೇವಸ್ಥಾನವನ್ನು ಉದ್ಧಾರ ಮಾಡಿ ಜೀರ್ಣೋದ್ಧಾರ ಅಭಿವೃದ್ಧಿಗಳನ್ನು ಒಂದೆಲ್ಲ ಮಾಡಿದ್ರು. ಕಲ್ಯಾಣ ಮಂಟಪ, ಎಷ್ಟೋ ಭೋಜನ ಶಾಲೆ, 1-2 ಲಕ್ಷ ಕೋಟಿಗಟ್ಟಲೆ ಇದು ಮಾಡಿದ್ರು. ಒಂದು ಎದುರುಗಡೆ ಇದು ಗೋಪುರ, ಅಲ್ಲಿ ಸ್ವಾಗತ ಗೋಪುರ, ಇಲ್ಲಿ ಇದ್ರ ಗೋಪುರ ಎಲ್ಲ ಮಾಡಿ ಶೃಂಗೇರಿ ಜಗದ್ಗುರು ಕೂಡ 1-2 ಇಲ್ಲಿ ಬಂದಿದ್ರು. ಹಾಗೆ ಬಹಳ ಇಂಪ್ರೂವ್ ಆಗ್ತಾ ಉಂಟು, ಅಭಿವೃದ್ಧಿ ಆಗ್ತಾ ಉಂಟು. ಅವರ ಈ ವಯಸ್ಸಿನಲ್ಲಿ ಕೂಡ ಹಗಲು ರಾತ್ರಿ ತಾಯಿಯ ಸೇವೆಗಾಗಿ ತನ್ನನ್ನು ಮುಡಿಪಾಗಿಟ್ಟು ಎಲ್ಲ ತನ್ನ ವ್ಯವಹಾರಗಳನ್ನು ಬಿಟ್ಟು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅದು ಬಹಳ ಆ ತಾಯಿಯ ಕರುಣೆ, ಆ ತಾಯಿಯ ಕೃಪೆ. ನಾನು ಸಚ್ಚಿದಾನಂದ ಛಾತ್ರ ಅನುವಂಶಿಕ ಮೆರವಣಿಗೆ ಟ್ರಸ್ಟಿ, ಜ್ಯೋತಿ ಮುಕ್ತೇಶ್ವರ ಚಂದ್ರಶೇಖರ್ ಶೆಟ್ಟಿ ಟ್ರಸ್ಟಿ, ಮತ್ತೊಬ್ಬರು ಶ್ರೀನಿವಾಸ್ ಛಾತ್ರರು ಜ್ಯೋತಿ ಮುಕ್ತೇಶ್ವರರು, 3 ಜನ. ಶ್ರೀನಿವಾಸ್ ಛಾತ್ರರು ತೀರಿ ಹೋಗಿದ್ದಾರೆ, ಅವರ ಬದಲಿಗೆ ಇನ್ನೂ ನೇಮಕ ಆಗಿಲ್ಲ.
1990ನೇ ಇಸ್ವಿಯಿಂದ ನಾವು ಚಾರ್ಜ್ ತಗೊಂಡಿದ್ದು. ಸುಮಾರು 100 ವರ್ಷದಿಂದ ನಮ್ಮ ಫ್ಯಾಮಿಲಿಯವರು ದೇವಸ್ಥಾನದ ಆಡಳಿತದಲ್ಲಿದ್ದು. ಪ್ರತಿ ವರ್ಷ ಯಾರು ಬಂದರೂ ಭಕ್ತರು ಬಂದು ಊಟ ಸಪೋರ್ಟು ಊರು ಮನೆಯವರು, ನಮ್ಮ ಸಿಬ್ಬಂದಿ ವರ್ಗ, ಪೂಜೆಯವರು 2 ಪೂಜೆಯವರು, ಐತಾಳರು ಮತ್ತು ಅಡಿಗರ ಪೂಜೆಯವರು, ನಮ್ಮ ದೇವಸ್ಥಾನ ಮುಕ್ತೇಶ್ವರಿ ಅವರಿಗೂ ಇಬ್ಬರಿಗೂ ಅನ್ಯೋನ್ಯ. ನಮ್ಮ ಆಡಳಿತದ ಮಿಕ್ಕಿ ಯಾವತ್ತೂ ಇಲ್ಲ ಅವರು, ನಮ್ಗೆ ಅವರ ಸಪೋರ್ಟು. ಎಲ್ಲ ಊರು ಮನೆಯವರು, ಸಿಬ್ಬಂದಿ ವರ್ಗ ಎಲ್ಲ ದೇವಸ್ಥಾನ ಸಪೋರ್ಟಿಗೆ ಕಾರಣರು, ಭಕ್ತರು ಕಾರಣರು. ತುಂಬ ಜನ ಭಕ್ತರಿದ್ದಾರೆ, ಅವರೇ ಕಾರಣರಿದ್ದಾರೆ ಡೆವಲಪಿಗೆ. ಯಾರು ಬಂದರೂ ಊಟ, ಯಕ್ಷಗಾನ ಮೇಳ ಉಂಟು ನಮ್ಮದು. ಪ್ರತಿ ವರ್ಷ ಸೇವೆ ಆಟ. ಯಕ್ಷಗಾನ ಅಂದರೆ ದುಡ್ಡು ಮಾಡಲಿಕ್ಕೆ ಉದ್ದೇಶ ಅಲ್ಲ, ಸೇವೆ. ಒಂದು ಭಕ್ತರಿಗೆ ಅವನಿಗೆ ಮಕ್ಕಳಾಗ್ತಿದ್ರೆ, ಮದುವೆ ಆಗ್ತಿದ್ರೆ ಯಕ್ಷಗಾನ ಸೇವೆ ಅರ್ಕೆ ಹಾಕ್ಕೊಳ್ತಾರೆ. ಅದಕ್ಕೆ ಅವ್ನು ಪ್ರತಿಫಲ ಆದ ಕೂಡಲೇ ಅವನು ಯಕ್ಷಗಾನ ಆಟ ಆಡ್ತಾ. ಇನ್ನು ದೇವರ ಮೂಲ ಪ್ರಸಾದ ತಗೊಂಡು ಎಷ್ಟೋ ಜನಕ್ಕೆ ಮಕ್ಕಳದ್ದುಂಟು, ಮದುವೆ ಆದ್ದುಂಟು, ಅವರ 1000 ಪ್ರಾಬ್ಲಮ್ ಸರಿ ಅದುಂಟು. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾರು ಬಡವ ಬಂದರು ದೊಡ್ಡವ ಬಂದರು ಎಲ್ಲರಿಗೂ ಒಂದೇ ಲೆಕ್ಕದ ಊಟ, ಅದರಲ್ಲಿ ಏನು ಚೇಂಜ್ ಇಲ್ಲ. ನೀವು ರಾತ್ರಿ ಮಾಡಿದ್ದಲ್ಲ ಊಟ, ಎಲ್ಲರಿಗೂ ಒಂದೇ ಲೆಕ್ಕದ ಊಟ. ದೇವಸ್ಥಾನ ದರ್ಶನಕ್ಕೂ ಹಾಗೆ ಎಲ್ಲರಿಗೂ ಒಂದೇ ಲೆಕ್ಕ. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾವು ದೇವರ ಹತ್ರ ಏನಾದ್ರು ಒಂದು ಪ್ರಾರ್ಥನೆ ಮಾಡಿದರೆ ಅದು ನೆರವೇರ್ತಿಲ್ಲ ಅಮ್ಮ. ಅದು ಯಾವ ರೀತಿ ನೆರವೇರಿಸಲ್ಲ ನಮ್ಗೆ ಗೊತ್ತಿಲ್ಲ. ನಾವೊಂದು ದೇವಿ ನಿಂತ್ಕೊಂಡು ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ನೆರವೇರಿದೆ. ಎಷ್ಟೋ ಜನ ಮಕ್ಕಳಾಗದಿದ್ರೆ, ಮದುವೆ ಆಗದಿದ್ರೆ ಎಲ್ಲರಿಗೂ. ಮತ್ತು ಊರು ಮನೆಯವರ ಎಷ್ಟೋ ಜನ ಊಟಕ್ಕೆ ಬಂದರು ಎಲ್ಲ ನಮ್ಗೆ ಸಪೋರ್ಟಿಂಗ್. ನಾನು ಕುರ್ಚಿ ಮೇಲೆ ಕೂತಲ್ಲೇ ಇರ್ತೆ, ಎಲ್ಲ ಅರೇಂಜ್ಮೆಂಟ್ ಊರು ಮನೆಯವ್ರು ಮಾಡ್ತಾರೆ. ಅದೇ ಸಂತೋಷ. 1 ರೂಪಾಯಿ ಸಂಬಳ ತಗೊಂತಿಲ್ಲ, ಫ್ರೀ. ಎಲ್ಲ ಊರು ಮನೆಯವರು ಹಾಗೆ. ಈ ಕ್ಷೇತ್ರದ ಧರ್ಮದರ್ಶಿಯಾಗಿ ಇಷ್ಟೊಂದು ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ಇಷ್ಟೊಂದು ಸುಧಾರಣಾ ಕಾರ್ಯಗಳು, ಶಾಲೆಗಳು, ಆಮೇಲೆ ಹಾಸ್ಟೆಲ್ಗಳು, ಈ ಅನ್ನದಾನ 24 ಗಂಟೆ 365 ದಿನ ಅನ್ನದಾನ, ಇದೆಲ್ಲ ಒಂದು ಅಮ್ಮನ ಪವಾಡ ಅಂತೀರಾ? ಅದು ಅಮ್ಮನ ಸ್ಕೂಲ್ ಮಾಡಿದ್ದೇವೆ. ಬಡವರು ಫ್ರೀ ಎಲ್ಲ ಸ್ಕೂಲ್ ಮಾಡಿದ್ರೆ ಚಾರ್ಜ್ ತಗೊಳ್ತಾರೆ. ನಾವು 1 ರೂಪಾಯಿ ಚಾರ್ಜ್ ತಗೊಳ್ತಾ ಇಲ್ಲ. ಮಕ್ಕಳಿಗೆ 2 ಹೊತ್ತು ಊಟ ತಿಂಡಿ, ಅವರಿಗೆ ವರ್ಷಕ್ಕೆ ಬಟ್ಟೆ ಗಿಟ್ಟೆ ಎಲ್ಲ ಟೆಂಪಲ್ಗೆ ಕೊಡ್ತೇವೆ. ಸುಮಾರು 135 ಮಕ್ಕಳಿದ್ದಾರೆ. ಬೇರೆ ಬೇರೆ ಡಿಸ್ಟಿಕ್ಕಿನ ಜನ ಇದ್ದಾರೆ. ಕಲ್ತು ಈ ವರ್ಷ SSLCಯಲ್ಲಿ ನಮ್ಮದು 100ಕ್ಕೆ 100 ಮಾರ್ಕ್ ತಗೊಂಡಿದ್ದಾರೆ. ಅದೇ ನಮ್ಗೆ ಸಂತೋಷ. 100ಕ್ಕೆ 100 ಮಾರ್ಕ್, 1 ಮಾರ್ಕು ಕಡಿಮೆ ಇಲ್ಲ. ಕಲ್ತು ಒಳ್ಳೆ ವಿದ್ಯಾವಂತರಾದ್ರೆ ನಮಗೂ ಒಂದು ಹೆಮ್ಮೆ. ನಮೋಸ್ತುತೆ ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯ ನಮ್ಮ ನಡೆಸು. ವಿದ್ಯೆಯ ಕಲಿಸು, ಆಸೆಯ ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನ. ನಮ್ಮೊಂದಿಗೆ ಇಷ್ಟೊತ್ತು ಮಾತಾಡಿದ್ದು ತುಂಬಾ ಖುಷಿ ಆಯ್ತು. ಧನ್ಯವಾದ. ಕೊನೆಯದಾಗಿ ಶ್ರೀಧರ್ ಅಡಿಗರೆ, ಶ್ರಾವಣ ಮಾಸದ ಈ ಒಂದು ಪುಣ್ಯ ಸಂದರ್ಭದಲ್ಲಿ ದುರ್ಗಾ ಪರಮೇಶ್ವರಿಯ ಒಂದು ಸಂದೇಶ ನಮ್ಮ ಭಕ್ತರಿಗೆ, ನಮ್ಮ ಪ್ರದಕ್ಷಿಣ ಒಂದು ವೀಕ್ಷಕರಿಗೆ ನೀಡ್ತೀರಾ? ಖಂಡಿತ. ತಾಯಿಯ ಕ್ಷೇತ್ರಕ್ಕೆ ಎಲ್ಲೆಲ್ಲಿ ಈಗ ಇವತ್ತೇ ನೋಡಿದ್ರಿಂದ ಜನ ಎಲ್ಲಿಂದ ಬರ್ತಿರು ಅಂತ. ತುಂಬ ಜನ ಈಗ ಎಲ್ಲಿ ಭಾರತದಾದ್ಯಂತ, ಮುಂಚೆ ಕರ್ನಾಟಕ ಮಾತ್ರ ಇದ್ದು, ಈಗ ಭಾರತದಾದ್ಯಂತ ತಮಿಳುನಾಡು, ಕೇರಳ, ಆಂಧ್ರ, ಅಲ್ಲಿಂದೆಲ್ಲ ಕೂಡ ಉತ್ತರ ಪ್ರದೇಶ, ಹರಿಯಾಣ, ಮೊನ್ನೆ ಜಾರ್ಖಂಡಿಂದ ಕೂಡ ಯಾರು ಬಂದಿದ್ರು. ಎಲ್ಲ ಕಡೆಯಿಂದ ಭಕ್ತರಾದರೆ ಅಷ್ಟು ಪ್ರಚಾರ ಆಗಿದೆ ತಾಯಿಯ ಶಕ್ತಿಯನ್ನು ಅಂತೇಳಿ. ಯಾಕಂದ್ರೆ ನಂಬಿದವ್ರನ್ನ ಬಿಡೋದಿಲ್ಲ. ನಂಬಿದವ್ರನ್ನ ನೀನು ನನ್ನ ಮತ್ತೇನು ಬೇಡ, ಕವಲೇತ ಶಿಲಾಖ್ಯಸ್ಮಿನ್ ಬ್ರಹ್ಮಾಣಿ ಲಿಂಗರೂಪಿಣಿ ಭಜತಾಂ ಭಕ್ತಿಯುಕ್ತಾನ. ಯಾರು ನನ್ನ ಭಕ್ತಿಯಿಂದ ಭಜಿಸ್ತಾರೋ ಸರ್ವಾಭೀಷ್ಟ ಪ್ರಧಾನಿ, ಅವರೆಲ್ಲ ಅಭೀಷ್ಟವನ್ನು ನಾನು ನೆರವೇರಿಸಿಕೊಡ್ತೇನೆ ಅಂತ ಹೇಳಿದ್ದಾಳೆ. ಆದ್ದರಿಂದ ಅಂತಹ ಸೇವೆ ಇಲ್ಲಿಗ ಅನೇಕ ಮಹಾರಂಗ ಪೂಜೆ ಆಗ್ತದೆ, ಬೆಳ್ಳಿ ರಥೋತ್ಸವ ಆಗ್ತದೆ,
ಚಂಡಿಕಾ ಯಾಗ ಒಂದೇ ಸ್ಥಳದಲ್ಲಿ 10-15 ಚಂಡಿಕಾ ಯಾಗ ಮಾಡಿಸುವಂಥ ಅವಕಾಶವನ್ನು ಆಡಳಿತದವರು ಮಾಡಿದ್ದಾರೆ. ಅದು ಆಗುತ್ತೆ. ನವರಾತ್ರಿಯಲ್ಲಂತೂ ಫುಲ್ ಬುಕ್ ಆಗಿರ್ತದೆ ಚಂಡಿಕಾ ಯಾಗ. ಅದೆಲ್ಲ ಇಲ್ಲಿ ತಾಯಿ ಶಕ್ತಿ ಇತ್ತು. ಇಲ್ಲಿ ತಾಯಿ ಕೂಡ ಹಾಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ನಾವು ಸಂಕಲ್ಪ ಮಾಡುವಂಥದ್ದು. ಅದನ್ನ ಚಂಡಿಕಾ ಕೂಡ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಲ್ಲ ಇದು ಅಂದರೆ ತಾಯಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಸೇವೆ. ಕ್ಷೀರಾಭಿಷೇಕ ಮಾಡ್ತಾರೆ. ಅದು ಆವಾಗ ನಾನು ಹೇಳಿದ ಈ ಯುಗದಲ್ಲಿ ತಾಯಿ ಮನುಷ್ಯನ ಕಣ್ಣಿಗೆ ಗೋಚರಿಸೋದು ಕ್ಷೀರಾಭಿಷೇಕದ ಮೂಲಕ. ಅದನ್ನ ಕ್ಷೀರಾಭಿಷೇಕ ಹರಕೆ ಹೇಳ್ಕೊಂಡವರು ಕೂಡ ತಮ್ಮ ಅಭೀಷ್ಟವನ್ನು ನೆರವೇರಿಸಿಕೊಳ್ತಾಳೆ. ಮತ್ತು ಮೂಲ ಪ್ರಸಾದ ನಾವು ಹೇಳಿಲ್ಲ, ಅದು ಲಿಂಗಕ್ಕೆ ಮೆತ್ತಿದಂತಹ ಮಣ್ಣನ್ನು ಬೇಕಾಸಿ ತೆಗೆದು ಅದನ್ನು ಚಿಕ್ಕ ಚಿಕ್ಕ ಉಂಡೆ ಅಂತಾಗಿ ಮಾಡಿ ಮೂಲ ಪ್ರಸಾದ ಅಥವಾ ಮೃತ್ತಿಕ ಪ್ರಸಾದ ಅಂತ ಕೊಡ್ತಾರೆ. ಅದಷ್ಟು ಪವರ್ಫುಲ್. ಯಾವುದೇ ಸಾಂಸಾರಿಕ, ವ್ಯಾವಹಾರಿಕ, ಸಾಮಾಜಿಕ, ರಾಜಕೀಯ ಏನೇ ಸಮಸ್ಯೆ ನಿರ್ಬಂಧಗಳಿದ್ರೂ ಕೂಡ ಆ ಮೂಲ ಪ್ರಸಾದ ಸೇವನೆಯಿಂದ ಅದು ಪರಿಹಾರ ಆಗುತ್ತೆ ಅಂತ ಭಕ್ತರ ನಂಬಿಕೆ. ಪ್ರತಿ ಏಕಾದಶಿ ಅಲ್ಲ, ಪ್ರಸಾದ ಯಾವಾಗ ಸಿಕ್ಕತ್ತೆ, ಅದು ಖಾಲಿ ಆಗುವ ಸಿಕ್ಕತ್ತೆ. ಅದನ್ನು ಚಿಕ್ಕ ಚಿಕ್ಕ ಉಂಡೆ ಪ್ಯಾಕೆಟ್ ಮಾಡಿಕೊಳ್ತಾರೆ. ಅದು ಖಾಲಿ ಆಗುವಾಗ ಸಿಗ್ತದೆ. ಅದಕ್ಕೊಂದು ಜೊತೆ ಫೀಸ್ ಮಾಡಿದ್ದಾರೆ, ಅದನ್ನು ಕೊಟ್ಟರು. ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು. ಯಾಕಂದ್ರೆ 15 ದಿವಸಗಳವರೆಗೂ ತಾಯಿಯನ್ನು ಅಪ್ಪಿಕೊಂಡು ಎಲ್ಲ ಅಭಿಷೇಕ ಅರ್ಚನೆ ತೆಗೆದುಕೊಳ್ಳುವುದರಿಂದ ಅಷ್ಟು ಒಂದು ಶಕ್ತಿ ಇದೆ ಅಂತ ಹೇಳುವಂಥ ಭಾವನೆ. ಒಟ್ಟಿನಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅತ್ಯದ್ಭುತವಾಗಿರ್ತಕ್ಕಂಥ ಕ್ಷೇತ್ರ. ಭಕ್ತರ ಭಕ್ತಿಗೆ ಒಲಿಯುವಂಥ ಕ್ಷೇತ್ರ. ನಂಬಿದವರನ್ನು ಬೆಂಬಿಡದೆ ಕಾಯುವಂತಹ ತಾಯಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಇಲ್ಲಿ ನೆಲೆ ನಿಂತು ಸಹಸ್ರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಭಕ್ತರನ್ನು ಸೆಳೆತಾ ಇದ್ದಾಳೆ. ಅದೊಂದು ಅದ್ಭುತವಾದ ಕ್ಷೇತ್ರ. ಎಲ್ಲರೂ ಈ ಕ್ಷೇತ್ರವನ್ನು ದರ್ಶನ ಮಾಡಿದರೆ ಅದರ ಫಲ ಸಿಕ್ಕೇ ಸಿಕ್ಕತ್ತೆ ಅಂಥೇಳಿ ನನ್ನ ಒಂದು ಇದು. ಮತ್ತು ಎಲ್ಲರೂ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ಕ್ಷೇತ್ರಕ್ಕೆ ಬಂದು ತಾಯಿಯ ದರ್ಶನ ಮಾಡಿ ಪುನೀತರಾಗಿ ಅಂತೇಳಿ ನನ್ನ ಒಂದು ವಿಜ್ಞಾಪನೆ. ಧನ್ಯವಾದ ಶ್ರೀಧರ ಅಡಿಗರೆ. ಇಷ್ಟೊತ್ತು ನಮ್ಮೊಂದಿಗೆ ತಮ್ಮ ಒಂದು ಅಮೂಲ್ಯ ಕ್ಷಣವನ್ನ ನೀಡಿದ್ದಕ್ಕೆ ಧನ್ಯವಾದ. ನಾವು ಏನಿಲ್ಲ, ತಾಯಿ ಹೇಳುವಂಥದ್ದು ನಾವು ಹೇಳೋದಷ್ಟೇ.